ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 30 ಗಮನಿಸಿ. 1 ಅಂಕದ ಪ್ರಶ್ನೆಯಾಗಿದೆ. ಕೇಸರ ಮಾತ್ರ ಹೊಂದಿರುವ ಹೂವುಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವೇ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಒಂದು ಹೂವನ್ನ ನೋಡಿದಾಗ ಅದರಲ್ಲಿ ಗಂಡು ಭಾಗ ಮತ್ತೆ ಹೆಣ್ಣು ಭಾಗ ಇರಬಹುದು. ಗಂಡು ಭಾಗವನ್ನ ಕೇಸರ ಅಂತ ಕರಿತೀವಿ, ಹೆಣ್ಣು ಭಾಗವನ್ನ ಶಲಾಕೆ ಅಂತ ಕರಿತೀವಿ. ಇಲ್ಲಿ ಪ್ರೊಸೀಜರ್ ಏನಿರುತ್ತೆ, ಪರಾಗಸ್ಪರ್ಶ ಆಗುವಾಗ ಪರಾಗ ಇರುವಂತದ್ದು ಶಲಾಕೆ ಅನ್ನುವಂತಹ ಹೆಣ್ಣು ಭಾಗ ಇದೆಯಲ್ಲ, ಅದರೊಳಗಿರುವಂತಹ ಅಂಡಾಶಯದಲ್ಲಿರುವಂತಹ ಅಂಡಾಣುವನ್ನ ಹೋಗಿ ತಲುಪಬೇಕು. ಆವಾಗ ಪರಾಗಸ್ಪರ್ಶ ಆಗತ್ತೆ. ಸ್ವಕೀಯ ಪರಾಗಸ್ಪರ್ಶ ಅಂದ್ರೆ ಅದೇ ಹೂವಿನ ಅಂಡಾಶಯವನ್ನ ಹೋಗಿ ತಲುಪಬೇಕು. ಅವಾಗ ಸ್ವಕೀಯ ಪರಾಗಸ್ಪರ್ಶ ಅಂತ ಕರಿತೀವಿ. ಆದ್ರೆ ಇಲ್ಲಿ ಕೇಸರ ಮಾತ್ರ ಹೊಂದಿರುವ ಹೂವುಗಳು ಅಂದ್ರೆ ಆ ಹೂವಿನಲ್ಲಿ ಗಂಡು ಭಾಗ ಮಾತ್ರ ಇದೆ, ಹೆಣ್ಣು ಭಾಗ ಇಲ್ಲ, ಅಂದ್ರೆ ಇಲ್ಲಿ ಅಂಡಾಶಯ ಇಲ್ಲ. ಹಾಗಿದ್ರೆ ಇಲ್ಲಿ ಸ್ವಕೀಯ ಪರಾಗಸ್ಪರ್ಶ ಸಾಧ್ಯವಾ? ಸ್ವಕೀಯ ಪರಾಗಸ್ಪರ್ಶದಲ್ಲಿ ಕೇಸರದಿಂದ ಬಿಡುಗಡೆಯಾದ ಪರಾಗ ಕಣವು ಅದೇ ಹೂವಿನ ಶಲಾಕೆಯನ್ನು ತಲುಪಬೇಕಾಗುತ್ತದೆ. ಆದರೆ ಹೂವಿನಲ್ಲಿ ಶಲಾಕೆ ಇಲ್ಲದಿರುವುದರಿಂದ ಸ್ವಕೀಯ ಪರಾಗಸ್ಪರ್ಶ ನಡೆಯುವುದಿಲ್ಲ. ಇಲ್ಲಿ ನೋಡಿ, ಈ ಭಾಗ ಶಲಾಕೆಯ ಭಾಗವೇ ಇರೋದಿಲ್ಲ, ಹಾಗಾಗಿ ಸ್ವಕೀಯ ಪರಾಗಸ್ಪರ್ಶ ನಡೆಯುವುದಿಲ್ಲ. ಥ್ಯಾಂಕ್ ಯು.